ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಮಿಡ್ನೈಟಿಂದ. ಬಿಕಾಸ್ ನಾವು ಇವತ್ತು ಮಲೆನೂರ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮಿಡ್ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಸ್ ಬುಕ್ ಮಾಡಿದ್ದೀವಿ, ಆಲ್ರೆಡಿ ಬಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗ ಹೋಗಬೇಕು. ಹೋಗ್ತಾ ಹೇಳ್ತೀನಿ ನಿಮಗೆ ಎಲ್ಲಿ ಹೋಗ್ತಾ ಇರೋದು, ಲೈಕ್ ಯಾವ ಥರ ಹೋಗ್ತಾ ಇರೋದು ಅಂತ ಎಲ್ಲ ಹೇಳ್ಬಿಟ್ಟು. ಮಿಡ್ನೈಟೇ ನಾವು ಯಾವಾಗಲೂ ಟ್ರಾವೆಲ್ ಮಾಡೋದು ಅಲ್ಲಿಗೆ. ಬಿಕಾಸ್ ಹಾಗಾಗಿ ನಾವು ಮಿಡ್ನೈಟೇ ಬಸ್ ಬುಕ್ ಮಾಡ್ಕೊಳ್ಳೋದು. ಇವಾಗ ಆಟೋ ಬರುತ್ತೆ, ಬೇಗ ಹೋಗೋಣ. ಓಕೆನಾ? ಬಸ್ಸಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇನ್ನು ಪಿಕಪ್ ಪಾಯಿಂಟಲ್ಲಿ ನಮಗೋಸ್ಕರ ಬಸ್ ವೆಯ್ಟ್ ಮಾಡ್ತಾಯಿತ್ತು. ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ ಟ್ರಾಫಿಕ್ ಇರಲಿಲ್ಲ ಅಂತ ಹೇಳಿ ಬೇಗ ಬಂದುಬಿಟ್ಟಿತ್ತು ಬಸ್ಸು. ಸೊ ಹಾಗಾಗಿ ನಮಗೆ ಮುಂಚೆ ಬಂದುಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಅವ್ರದ್ದು ಏನು ಪಿಕಪ್ ಟೈಮ್ ಇದೆಯೋ ಅಲ್ಲಿವರೆಗೂ ಅವ್ರು ವೆಯ್ಟ್ ಮಾಡಲೇಬೇಕಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಆದಷ್ಟು ಟ್ರೈ ಮಾಡಿ ಬೇಗ ಹೋದ್ವಿ. ಆಮೇಲೆ ನಮ್ಮದು ಬಸ್ ಸಿಕ್ತು. ಅವಾಗ ಅದು ಕೂತ್ಕೊಂಡ್ವಿ. ನಮ್ಮದು ಫ್ರಂಟ್ ಸೀಟಲ್ಲೇ ಸೀಟ್ ಬುಕ್ ಮಾಡ್ಕೊಂಡಿದ್ವಿ. ಯೂಶ್ವಲಿ ಅಲ್ಲೇ ಮಾಡ್ಕೊತೀವಿ ಫ್ರಂಟ್ ಸೀಟು, ಯಾಕಂದರೆ ರವಿಗೆ ಕೂತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಕಾಲೆಲ್ಲ ನೀಟಾಗಿ ಸ್ಟ್ರೆಚ್ ಮಾಡ್ಕೋಬೋದು ಅಂತ ಹೇಳಿ ಅವರು ಆದಷ್ಟು ಫ್ರಂಟ್ ಸೀಟ್ನ ಪ್ರಿಫರ್ ಮಾಡ್ತಾರೆ. ನಮಗೂ ಅಷ್ಟೇ ಚೆನ್ನಾಗಿರುತ್ತೆ, ಡಿಸ್ಟರ್ಬೆನ್ಸ್ ಇರೋಲ್ಲ ಅಂತ. ಬಟ್ ಒಂದೊಂದು ಸಾರಿ ಫ್ರಂಟ್ ಸೀಟು ಇರಿಟೇಷನ್ ಆಗಿಬಿಡುತ್ತೆ, ಯಾಕಂದರೆ ಹೋಗೋರು ಬರೋರೆಲ್ಲ ಫ್ರಂಟ್ ಸೀಟಲ್ಲಿ ಕೂತಿರೋ ಹಿಂಗೆ ನೋಡ್ತಿರ್ತಾರೆ ಅಂತ. ಬಟ್ ನಾನು ಕೇರ್ ಮಾಡ್ಕೊಳ್ಳಲ್ಲ, ನಮ್ಮ ಪಾಡಿಗೆ ನಾವು, ಯಾಕಂದರೆ ಮಲಗಿಬಿಟ್ಟಿರ್ತೀವಲ್ವ, ಸೊ ಗೊತ್ತಾಗಲ್ಲ. ಸೊ ನಾವು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ತಿರುವಣ್ಣಾಮಲೈ ರೀಚ್ ಆಗೋಷ್ಟರಲ್ಲಿ 4 o'clock ಆಯಿತು. ಅಂದರೆ 3:50 ಸಮಥಿಂಗೇನೋ ಬೈಪಾಸಲ್ಲೇ ನಮ್ಮನ್ನು ಡ್ರಾಪ್ ಮಾಡಿಬಿಟ್ರು. ನಾವು ಅಲ್ಲಿಂದ ಒಂದು ಆಟೋ ತೊಗೊಂಡು ತಿರುವಣ್ಣಾಮಲೈ ಮೇನ್ ಬಸ್ ಸ್ಟಾಪಿಗೆ ಬಂದ್ವಿ. ಲೈಕ್ ರಾಜಗೋಪುರ ಇದೆ ಅಲ್ವಾ ತಿರುವಣ್ಣಾಮಲೈ, ಅದರ ಆಪೋಸಿಟಲ್ಲೇ ಬಸ್ ಸ್ಟಾಪ್ ಇರೋದು. ನಾವು ಅಲ್ಲಿಗೆ ಬಂದ್ವಿ. ಟೈಮ್ ಕೂಡ ಮೆನ್ಷನ್ ಮಾಡಿದ್ವಿ ನೋಡಿ, 4 o'clock ಆಗಿತ್ತು ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ. ಇನ್ನು ಇಲ್ಲಿಂದ 1 hour ಜರ್ನಿ ಮಲೆನೂರಿಗೆ. ಅಲ್ಲಿ ಲೋಕಲ್ ಬಸ್ ಹಿಡ್ಕೊಂಡು ನಾವು ಹೋಗಬೇಕಿತ್ತು. ಅಲ್ಲಿಂದ 32 rupees ಏನೋ ಆಗುತ್ತೆ ಬಸ್ ಫೇರು. ಸೊ 1 hour ಜರ್ನಿ. ಇನ್ನು ಅಲ್ಲಿಂದ ನಾವು ರೀಚ್ ಆಗೋ ಅಷ್ಟರಲ್ಲಿ 5:10 ಏನೋ ಆಗಿತ್ತು. 10 minutes ಇಲ್ಲಿ ವೆಯ್ಟಿಂಗಲ್ಲೇ ಇತ್ತು ಬಸ್ಸು. ಎಕ್ಸಾಕ್ಟ್ 1 hourಗೆ ತೊಗೊಂಡೋಗ್ಬಿಟ್ಟು ನಮ್ಮ ಮಲೆನೂರಲ್ಲಿ ಬಿಟ್ಟರು. ನನಗಂತೂ ಕಣ್ಣಲ್ಲಿ ಎಷ್ಟು ನಿದ್ದೆ ಇತ್ತು ಅಂದರೆ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನಿದ್ದೆ ಇತ್ತು. ನನಗೆ ಯಾವಾಗ ಬಸ್ ಮೂವ್ ಆಗಿಬಿಡುತ್ತೆ, ಮಲ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆಮೇಲೆ ಒಂದು 10 minutes ಆದಮೇಲೆ ಬಸ್ ಮೂವ್ ಆಯಿತು. ನಮ್ಮನ್ನ ಅಲ್ಲಿಗೆ ಮಲೆನೂರು ಬಸ್ ಸ್ಟಾಪಿಗೆ ಬಿಟ್ಟರು. ಅಲ್ಲಿಂದ ನಾವು ವಾಕ್ ಮಾಡ್ಕೊಂಡು ದೇವಸ್ಥಾನ ಹತ್ರ ಬರಬೇಕು. ಬೆಳಗ್ಗೆ ಆಗಿಬಿಟ್ಟಿದ್ದರೆ ಆಟೋ ಎಲ್ಲ ಸಿಗ್ತಿತ್ತು. ಇನ್ನೂ ಕತ್ಲೆ ಇತ್ತಲ್ವ, ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ರೆಶ್ ಏರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡೇ ಹೋಗ್ತಾಯಿದ್ವಿ. ಹೋಗೋ ದಾರಿಯಲ್ಲೇ ನೋಡಿ, ಅಂದರೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಅಷ್ಟು ಬೇಗನೆ ಶಾಪೆಲ್ಲ ಓಪನ್ ಇಟ್ಕೊಂಡು ರೆಡಿ ಇದ್ದಾರೆ ಜನ. ಎಷ್ಟು ಬೇಗ ಎದ್ದಿರ್ತಾರೆ ಅಲ್ಲಿ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಈ ಟೈಮಲ್ಲಿ, ಅಂದರೆ ದೇವಸ್ಥಾನದ ಏನು ಟೈಮಿಂಗ್ ಇದೆ ಅಲ್ವಾ, ಜಾತ್ರೆ ಅಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಗೂ ಅಲ್ಲಿ ಲೈಕ್ ಜಾತ್ರೆ ಥರನೇ ಮಾಡ್ತಾರೆ. ಆ ಟೈಮಲ್ಲಿ ನಿದ್ದೆನೇ ಮಾಡಲ್ಲ ಅನಿಸುತ್ತೆ ಅಲ್ಲಿರೋ ಜನ. ಈ ಥರ ಶಾಪ್ನೆಲ್ಲ ಓಪನ್ ಇಟ್ಕೊಂಡೇ ಇರ್ತಾರೆ. ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಅಷ್ಟು ಬೆಳಗ್ಗೆ ನೀರು ಹಾಕಿ, ರಂಗೋಲಿ ಬಿಡಿಸಿ, ಶಾಪ್ ಮುಂದೆಗಡೆ ಅರಿಶಿನ ನೀರು ಹಾಕಿ ಪೂಜೆ ಮಾಡಿ, ಎಲ್ಲ ಕಡೆಯಿಂದನೂ ಲೋಬಾನ್ ಸ್ಮೆಲ್ ಬರ್ತಾ ಇರುತ್ತೆ, ಅಗರಬತ್ತಿ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ಈ ಫಿಶ್ದು ಸ್ಮೆಲ್ ಬರ್ತಾ ಇರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅಲ್ಲಿ ಹೋಗೋರು ಯೂಶ್ವಲಿ ಎಲ್ಲರೂ ನಾನ್ ವೆಜ್ ತಿನ್ನೋರೇ ಆಗಿರ್ತಾರೆ. ಸೊ ಹಾಗಾಗಿ ಅಲ್ಲಿರೋರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೈತೆ. ನೋಡೋಕ್ಕಾಗ್ತಾ ಇರೋರು ಏನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡಿ. ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಏನು ತೊಗೊಂಡಿದ್ವೋ ಅದೇ ಫಿಶ್ ಈ ಸಾರಿ ತೊಗೊಂಡೋಗೋದು ಬೇಡ, ಬೇರೆ ವೆರೈಟಿ ಏನಾದರೂ ತೊಗೊಂಡೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ 6:38 ಟೈಮ್ ಆಗಿಬಿಟ್ಟಿತ್ತು. ಅಲ್ಲಿ ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಅಲ್ಲಿಂದ ಒಳಗಡೆ ಟಿಕೆಟ್ ತೊಗೊಬೇಕಿತ್ತು ಕೌಂಟರಲ್ಲಿ. ಅಲ್ಲಿ ಕೌಂಟರ್ ಹತ್ರನೇ ಆಲ್ಮೋಸ್ಟ್ 1.5 hour ವೆಯ್ಟ್ ಮಾಡಿದ್ದಾರೆ ಟಿಕೆಟ್ಗೋಸ್ಕರ. ಅಷ್ಟು ರಶ್ ಇತ್ತು ಈ ಸಾರಿ. ಅವ್ರು ಬರೋ ತನಕ ನಾನೇನು ಮಾಡೋದು ಅಂತೇಳಿ ನಾನು ದಡ್ಡಿ ಥರ ಏನು ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇತ್ತು. ಬಟ್ ಅಂದರೆ ಏನು ಮಕ್ಕಳೆಲ್ಲ ಮಲಗಿಸ್ಕೊಂಡು ಅಲ್ಲೆಲ್ಲ ಇದ್ದರು. ಸೊ ಹಾಗಾಗಿ ನಾನು ಕುತ್ಕೊಂಡಿರಲಿಲ್ಲ.
ಆದಷ್ಟು 1 ಅವರ್ ನಾನು ನಿಂತ್ಕೊಂಡೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಕೈಲಿ ಆಗಲಿಲ್ಲ ಅಂತೇಳಿ ಕೊನೆಗೆ ಕೂತ್ಕೊಂಡಿದ್ದೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ರವಿ ಬಂದರು ಟಿಕೆಟ್ ತೊಗೊಂಡು. ಇಲ್ಲಿ ಒಳಗಡೆ ತಿರುಪತಿಯಲ್ಲಿ ಸೆಲ್ಲಲ್ಲಿ ಕೂಡಾಕ್ತಾರಲ್ವ ಆ ಥರ ನಮ್ಮನ್ನಿಲ್ಲಿ ಸೆಲ್ಲಲ್ಲಿ ಹಾಕ್ಬಿಟ್ಟಿದ್ರು. ಅಲ್ಲೂ 1 ಅವರ್ ವೆಯ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನಾವು ನಮ್ಮ ಟೈಮಿಂಗ್ ಏನಿತ್ತು ಆ ಟೈಮಿಂಗ್ ಒಳಗಡೆ ದರ್ಶನ ಮುಗಿಸ್ಕೊತೀವೋ ಅನ್ನೋ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಇತ್ತು. ಅಷ್ಟರೊಳಗಡೆ ಆಗುತ್ತೆ ಅನ್ನೋ ಸ್ಟ್ರಾಂಗ್ ಹೋಪ್ ಇತ್ತು ನನಗೆ. ಬಟ್ ಈ ಸೆಲ್ ಒಳಗಡೆ ಕೂತ್ಕೊಂಡಿರ್ಬೇಕಾದ್ರೆ ನನಗೆ ಎಷ್ಟು ನಿದ್ದೆ ಬರ್ತಾಯಿತ್ತು ಅಂದರೆ ಸುಮ್ಮನೆ ಕಣ್ಣು ಮುಚ್ಚಿದ್ರೆ ನಿದ್ದೆಗೆ ಹೋಗ್ತಾಯಿದ್ದೀನಿ. ಇವರಿಗಂತೂ ನಿದ್ದೆನೇ ಬರ್ತಾಯಿಲ್ಲ ಅಂತ. ನಾನು ಎಷ್ಟು ಸರಿ ಕೇಳಿದೆ, ನಿಮಗೆ ನಿದ್ದೆ ಬರ್ತಾಯಿಲ್ವಾ ಅಂತ. ಅವ್ರು ನನಗೆ ಬರ್ತಾಯಿಲ್ಲ ಅಂತ ಅಂದ್ಕೊಂಡು ಗೇಮ್ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡೇ ಇದ್ಬಿಟ್ರು. ನಾನೊಂದು ಸ್ವಲ್ಪ ಹೊತ್ತು ಹಾಗೆ ನಿದ್ದೆ ಮಾಡಿಕೊಂಡು சாமி பார்த்து நோந்து வாங்க நிக்காதீங்க. தேங்காய் செல்லாம் பண்ணிக்க நோந்து வாங்க நிக்காதீங்க. வாயிலாண்ட கோடி பெருமாடு நாயகி ஸ்ரீ அங்காள பரமேஸ்வரியா செப்ப தகலகடமா செப்ப ಇನ್ನು ನೋಡಿದ್ರೆ ಅಲ್ವಾ ಒಳಗಡೆ ತಾಯಿದು ಅಲಂಕಾರ ಇವತ್ತಿಂದು ಈ ಥರ ಮಾಡಿದರು. ನೋಡಲಿಕ್ಕೆ ಅಷ್ಟು ಚೆನ್ನಾಗಿತ್ತು. ನಾನಂತೂ ಕಳೆದು ಹೋಗ್ಬಿಟ್ಟಿದ್ದೆ ತಾಯಿ ಅಲಂಕಾರ ನೋಡಿಕೊಂಡು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆವಾಗ ನಾನು ನೈಟ್ ಅಲ್ಲೇ ಸ್ಟೇ ಆಗಿ ದೇವಿನ ಉಯ್ಯಾಲೆಗೆ ಹಾಕೋವರೆಗೂ ಅಲ್ಲೇ ಇದ್ದು ಉಯ್ಯಾಲೆದೆಲ್ಲ ವೀಡಿಯೋ ನಾನು ತೊಗೊಂಡಿದ್ದೆ. ಬಟ್ ಅವಾಗೆಲ್ಲ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ಇವತ್ತಿಂದು ವ್ಲಾಗಲ್ಲಿ, ಯಾಕಂದರೆ ನಾನು ಈ ಸಾರಿ ಉಯ್ಯಾಲೆ ಎಲ್ಲ ನೋಡೋಕ್ಕೇನು ಇರಲಿಲ್ಲಲ್ಲ, ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ಇದರೊಳಗಡೆ ಆ್ಯಡ್ ಮಾಡಿರ್ತೀನಿ. ಹಾಗೆ ನೋಡಿ, ಇಲ್ಲಿ ನಾನು ದೇವಿದು ಏನು ಮೂಲ ವಿಗ್ರಹ ಇದೆ ಅಲ್ವ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಹೊರ್ಗಡೆ ಕರ್ಪೂರ ಹಾಕಬೇಕಿತ್ತು. ಅದು ಸ್ವಲ್ಪ ಹರಕೆ ಇತ್ತು ನಮ್ಮದು ಅಂತ ಹೇಳಿ ಅದು ಆಗ್ಬಿಟ್ಟಿತ್ತು. ನಮ್ಮದು ಹರಕೆ ತೀರ್ಸೋಕ್ಕಾಗಿರಲಿಲ್ಲ, 2 ಮಂತ್ ಆಗಿಬಿಟ್ಟಿತ್ತು. ನಾನು ಬರೋಕ್ಕಾಗಿರಲಿಲ್ಲ. ಹಾಗಾಗಿ ರವಿದು ಹರಕೆ ಇತ್ತು ಅಂತ ಹೇಳಿ ನಾವು ಬಂದಿದ್ದು ಈ ಸಾರಿ ಹರಕೆ ತೀರಿಸ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ ಇಲ್ಲಿ ಬಂದುಬಿಟ್ಟು ನಾವು ಕರ್ಪೂರ ಹಾಕ್ತಾಯಿದ್ದಾರೆ. ನಾನೇನು ಕರ್ಪೂರ ಹಾಕಿಲ್ಲ, ಅವ್ರದ್ದು ಹರಕೆ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗ ನನ್ನ ಹರಕೆಗೋಸ್ಕರ ನಾನು ಕರ್ಪೂರ ಹಾಕಿದ್ದೆ. ಹಾಗಾಗಿ ಈ ಸ್ಯಾರಿ ಇವ್ರು ಮಾತ್ರ ಕರ್ಪೂರ ಹಾಕ್ತಾಯಿದ್ದಾರೆ. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಅಲ್ಲಿ ಇವಾಗಲ್ಲ, ಇನ್ನೂ ಒಂದು ಸ್ವಲ್ಪ ಸಂಜೆ ಆಗ್ತಾ ದೊಡ್ಡದಾಗಿ ಹಾಕ್ತಾರೆ ಕರ್ಪೂರಗಳು. 5,000 10,000 ಈ ಥರವರೆಗೂ ಹಾಕ್ತಾರೆ ಕರ್ಪೂರಗಳು. ಅಷ್ಟು ಭಕ್ತಿ ಇದೆ ಅಲ್ಲಿ, ಅಷ್ಟು ನಂಬಿಕೆ. ಆ ಥರ ಆಗುತ್ತೆ ಅಂದ್ಕೊಂಡಿದ್ದ ಕೆಲಸ ಎಲ್ಲನೂ. ಮತ್ತು ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ದೇವಿದು ಹರಕೆ ಮಾಡ್ಕೊಂಡಿರ್ತಾರಲ್ವ, ಮೆರವಣಿಗೆ ಮಾಡ್ತಿರ್ತಾರೆ ದೇವಸ್ಥಾನದ ಹತ್ರ. ಇನ್ನೂ ಸಂಜೆ ಆಗ್ತಾ ತುಂಬ ಜನ ಬರ್ತಾರೆ. ಇಲ್ಲಿ ಆ್ಯಕ್ಚುಲಿ ಮಂಗಳಮುಖಿಯರು ಜಾಸ್ತಿ ಬರ್ತಾರೆ. ಅವ್ರದ್ದೇ ಹರಕೆಗಳು ಜಾಸ್ತಿ. ಅವ್ರನ್ನ ಕರ್ಕೊಂಡೋಗಿ ನಮಗೇನೇನು ದೃಷ್ಟಿ ಇದೆ, ನಮ್ದು ಏನೇನು ಹರಕೆ ಇದೆ ಅದನ್ನೆಲ್ಲನೂ ಅವ್ರ ಕಡೆಯಿಂದ ನಿವಾರಿಸ್ಕೊತಾರೆ. ಯಾಕಂದರೆ ತಾಯಿ ಅಂಗಾಳ ಪರಮೇಶ್ವರಿ ಅವರಿಗೆ ಮಂಗಳಮುಖಿಯರಂದರೆ ತುಂಬ ಪ್ರಿಯ ಅಂತ ಅಲ್ಲಿ. ಎಲ್ಲರೂ ಅಷ್ಟೇ, ಅವರು ಏನಾದರೂ ಹೇಳಿದ್ರೆ ನಡೆಯುತ್ತೆ ಅನ್ನೋ ಥರ ನಂಬ್ತಾರೆ ಅಲ್ಲಿ. ಬಟ್ ಅಷ್ಟೇ ಸ್ಕ್ಯಾಮ್ ನಡೆಯುತ್ತೆ ಅಲ್ಲಿ. ಅದನ್ನೇ ಒಂದು ದಾರಿ ಮಾಡಿಕೊಂಡು ಬಿಸ್ನೆಸ್ ಥರ ಮಾಡಿಕೊಂಡು ಬದುಕೋರು ಇದ್ದಾರೆ. ಸೊ ಅಲ್ಲಿಂದ ನಾನೆಲ್ಲ ಮುಗಿಸ್ಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದ್ದಾರಲ್ಲ ಒಂದು ಹುಡುಗಿ, ಆ ಹುಡುಗಿ ಹತ್ರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಆ ಹುಡುಗಿ ಎಷ್ಟು ಯಾಮಾರಿಸ್ತಿದ್ದಾರೆ ಜನಗಳಿಗೆ ಅಂದರೆ,
ಬೇಯದೇ ಇರೋ ಇಡ್ಲಿನ ಕೊಡ್ತಾಯಿದ್ದಾರೆ. ನನಗಂತೂ ಲೈಕ್ ಹೆಂಗಾಗ್ಬಿಡ್ತು ಅಂದರೆ ಈ ಥರ ಇಡ್ಲಿ ತಿನ್ನಬೇಕಾ, ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟು. ನನಗೆ ತಿನ್ನೋ ಐಡಿಯಾನೇ ಇರಲಿಲ್ಲ. ರವಿ ಹೊಟ್ಟೆ ಹಸ್ವಾಗ್ತಾಯಿದೆ, ಸರಿ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು. ಹೋಗಲಿ ಬಿಡು ಅಂತೇಳಿ ತಿಂದೆ. ನನಗೆ ತಿನ್ನೋಕ್ಕೆ ಆಗಲಿಲ್ಲ. ಕಷ್ಟಪಟ್ಟು 2 ಇಡ್ಲಿ ತಿಂದೆ. ಇನ್ನು ಬಾಕಿ ಎಲ್ಲನೂ ನಾನು ಡಸ್ಟ್ಬಿನ್ ಚೆಲ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ದಾರಿಲಿ ಮುಂದೆ ಏನಾದರೂ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು ಜ್ಯೂಸ್ ಏನಾದರೂ ಕುಡಿದ್ಬಿಟ್ಟು ತಿರುವಣ್ಣಾಮಲೆಯಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲೂ ಮಾಡೋಕ್ಕಾಗಲಿಲ್ಲ. ನಾವು ಹೋಗಿದ ತಕ್ಷಣವೇ ಬಸ್ ಸಿಕ್ಬಿಡ್ತು ಅಂತ ಹೇಳಿ ನಾನು ಹೊರಟು ಬಂದುಬಿಟ್ಟೆ ಅಲ್ಲಿಂದ. ಬಟ್ ಇಫ್ ಇನ್ ಕೇಸ್ ಯಾರಾದರೂ ಅಲ್ಲಿ ಹೋದರೆ ದಯವಿಟ್ಟು ಹೇಳ್ತೀನಿ, ನೀವೇ ಆದಷ್ಟು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಅಲ್ಲೋದ್ರೆ ಅಲ್ಲೆಲ್ಲನೂ ಫೆಸಿಲಿಟೀಸ್ ಇದೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ. ಬಟ್ ಅಲ್ಲಿ ಹೋಗ್ಬಿಟ್ಟು ಹೋಟೆಲಲ್ಲೆಲ್ಲ ತಿಂತೀನಿ ಅಂತ ಏನಾದರೂ ಹೋದರೆ ದಯವಿಟ್ಟು ನನಗೆ ಅನಿಸಿದ ಮಟ್ಟಿಗೆ ಅಡುಗೆ ಮಾಡ್ಕೊಂಡು ತಿನ್ಬೇಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಲೆ ಎಲ್ಲನೂ ಸಿಗುತ್ತೆ, ಮತ್ತು ಸೌದೆ ಕಟ್ಟೆಲ್ಲ ಸಿಗುತ್ತೆ, ಪಾತ್ರೆ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ನೀವು ತೊಗೊಂಡು ನೀವೇ ಆದಷ್ಟು ಅಡುಗೆ ಮಾಡ್ಕೊಂಡು ತಿನ್ನಿ. ಅಲ್ಲಿ ಮುಂದೆಗಡೆ ತುಂಬ ಜನ ಅಡುಗೆ ಮಾಡ್ಕೊಂಡು ತಿಂತಾಯಿದ್ದಾರೆ. ಪ್ರಸಾದ ಥರ ಅವರೊಬ್ಬರೇ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಬರೋರಿಗೆ ಪ್ರಸಾದ ಥರ ಮಾಡಿ ಹಂಚ್ತಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೆಲ್ಲನೂ ದೃಷ್ಟಿ ತೆಗೆಯೋ ಪ್ರೊಸೀಜರ್ ಅಂತೆ ಅಲ್ಲಿ. ಲೈಕ್ ತುಂಬ ವೆರೈಟೀಸ್ ಇದೆ ದೃಷ್ಟಿ ತೆಗೆಯೋದು. ನಾನು ಇವಾಗ ಸದ್ಯಕ್ಕೆ ಅಲ್ಲಿ ನೋಡಿದ್ದು ಅದೇ ಫಸ್ಟ್ ನಡೀತಾ ಇದ್ದಿದ್ದು. ಯಾಕಂದರೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸಂಜೆ ಆಗ್ತಾ ಇಲ್ಲೇನು ಜಾಗ ಖಾಲಿ ಇದೆ ನೋಡಿ, ಅದು ಯಾವುದು ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ತುಂಬಿರ್ತಾರೆ ಇಲ್ಲಿ. ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ ನೋಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅದಕ್ಕೆ ನಾನು ಹೇಳಿದ್ದು, ಈ ಪಾರ್ಕಿಂಗು ಆ್ಯಕ್ಚುಲಿ ಕಾರ್ ಪಾರ್ಕಿಂಗು. ಇಲ್ಲಿ ತೊಗೊಂಡು ಬಂದು ಕಾರ್ ಇವತ್ತು ನಿಲ್ಲಿಸ್ಬಿಟ್ರೆ ಅಲ್ಲಿ ಏನು ದೇವಿನ ಉಯ್ಯಾಲೆ ಉತ್ಸವಕ್ಕೆ ಹಾಕ್ತಾರೆ ಅಲ್ವಾ, ಅದು ಮುಗಿದು ಅಲ್ಲಿರೋ ಜನ ಎಲ್ಲ ಖಾಲಿ ಆಗೋವರೆಗೂ ನಾವು ಇಲ್ಲಿರೋ ನಮ್ಮ ಕಾರ್ ಅಥವಾ ಬೈಕ್ ಏನಿದೆ ನೋಡಿ, ಅದು ಯಾವುದೂ ತೆಗಿಯೋಕ್ಕಾಗಲ್ಲ ಹೊರಗಡೆ. ಯಾಕಂದರೆ ಅಷ್ಟು ಜನ ಓಡಾಡ್ತಿರ್ತಾರಲ್ಲಿ. ಆ ಜನ ಎಲ್ಲ ಖಾಲಿ ಆದಮೇಲೆ ನಮ್ಮ ವೆಹಿಕಲ್ನ ಆಚೆಗಡೆ ತೊಗೊಂಬರೋಕ್ಕಾಗೋದು. ಅದಕ್ಕೆ ನಾವೇನು ಮಾಡ್ತೀವಿ, ಆದಷ್ಟು ಬಸ್ಸಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಬಸ್ಸಲ್ಲಿ ಬಂದುಬಿಟ್ರೆ ನಾವು ಆದಷ್ಟು ನಡ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಆಟೋ ಗಿಟ ಹಿಡ್ಕೊಂಡು ಬಸ್ ಹತ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಬಸ್ಸಲ್ಲೇ ಬರ್ತೀವಿ. ಇನ್ನು ಈ ಲೈನಲ್ಲೆಲ್ಲನೂ ಹೋಟೆಲ್ಸ್ ಎಲ್ಲ ಇದೆ. ಬಟ್ ಆದಷ್ಟು ತುಂಬ ಕೆಟ್ಟದಾಗಿ ಅಡುಗೆ ಮಾಡ್ತಾರೆ ಅಲ್ಲೆಲ್ಲನೂ. ಯಾವ ಹೋಟೆಲಲ್ಲೂ ಯಾವ ಊಟನೂ ಚೆನ್ನಾಗಿರಲ್ಲ. ಇನ್ನು ನಾನು ಹೇಳಿದೆ ಅಲ್ವಾ, ಅಲ್ಲಿ ಖಾಲಿ ಜಾಗ ಇರುತ್ತೆ ಮತ್ತು ಇಲ್ಲಿ ಓಡಾಡೋಕ್ಕೆ ಜಾಗ ಇರಲ್ಲ ನೋಡಿ. ಇಷ್ಟು ಜನ ಜಾತ್ರೆ ಇರುತ್ತೆ ಅಲ್ಲಿ ನೈಟು. ಈಗ ದೇವಿನ ಉಯ್ಯಾಲೆಗೆ ಹಾಕೋ ಟೈಮ್ ಇದು. ಸೊ ಹಾಗಾಗಿ ನಾನು ಈಗ 2 ತಿಂಗಳ ಹಿಂದೆ ಹೋಗಿದ್ದೆ ಅಲ್ವಾ, ಆವಾಗ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು. ಯಾಕಂದರೆ ನಾನು ಈ ತಿಂಗಳಲ್ಲಿ ಉಯ್ಯಾಲೆ ಉತ್ಸವ ನೋಡೋಕ್ಕಿರಲಿಲ್ಲ. ಹಾಗಾಗಿ ಇದು ಲಾಸ್ಟ್ ಮಂತ್ ಉತ್ಸವ. ಇದು ಫಿಶ್ ಶಾಪು. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲೇ ತೊಗೊಂಡಿದ್ದು. ಆವಾಗ ಲೈಕ್ ಬೇರೆ ಥರ ಫಿಶ್ ತೊಗೊಂಡಿದ್ವಿ. ಲೈಕ್ ಸ್ಮಾಲ್ದು ಸಿಲ್ವರ್ ಫಿಶ್ ಬರುತ್ತೆ ಅಲ್ವಾ, ಅದು ಡ್ರೈ ತೊಗೊಂಡಿದ್ವಿ. ಇನ್ನು ಇವತ್ತು ಕ್ಯೂಬ್ಸ್ ಟೈಪಲ್ಲಿದೆ ಅಲ್ವಾ ಅಲ್ಲಿ, ಅದನ್ನು ತೊಗೊಂಡಿದ್ವಿ. ಇದು ಚೆನ್ನಾಗಿತ್ತು. ನಾನು ಅಲ್ಲಿಂದ ಮನೆಗೆ ಬಂದಾದಮೇಲೆ ಅದನ್ನೆಲ್ಲ ಟ್ರೈ ಮಾಡಿದ್ದೆ. ಇನ್ನು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಜ್ಯೂಸ್ ತೊಗೊಂಡ್ವಿ. ನಾನು ಫ್ರೂಟಿ ತೊಗೊಂಡೆ, ರವಿ ಫ್ರೆಶ್ ಜ್ಯೂಸ್ ತೊಗೊಂಡ್ರು. ಅಂದರೆ ವೆಜಿಟೇಬಲ್ಸ್ ಅಲ್ಲ, ಮಿಕ್ಸ್ ಫ್ರೂಟ್ಸ್ದು ಫ್ರೆಶ್ ಜ್ಯೂಸ್ ತೊಗೊಂಡಿದ್ರು. ನಾನು ಬೇಡ ಅಂತೇಳಿ ಬಾಟಲ್ ತೊಗೊಂಡೆ. ಯಾಕಂದರೆ ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕುಡಿಬೋದು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೆ. ಇನ್ನು ಅಲ್ಲಿಂದ ಬಂದ ತಕ್ಷಣ ನಮಗೆ ಮಲೆನೂರಲ್ಲಿ ತಿರುವಣ್ಣಾಮಲೆಗೆ ಬಸ್ ಸಿಕ್ಬಿಡ್ತು. ಬೇಗ ಹತ್ಕೊಂಡು ಅಲ್ಲಿಂದ ತಿರುವಣ್ಣಾಮಲೈ ಬಂದ್ವಿ. ತಿರುವಣ್ಣಾಮಲೈಗೆ ಬಂದ ತಕ್ಷಣ ನಮ್ಮದು KSRTC ಬಸ್ ಕಾಣಿಸ್ಬಿಡ್ತು. ನನಗೆ ಎಷ್ಟು ಖುಷಿ ಆಗೋಯಿತು ಅಂದರೆ, ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ನಮ್ಮ ಕನ್ನಡ ನೋಡ್ತೀವಲ್ವ, ಅವಾಗೇನೋ ಒಂಥರ ಖುಷಿ ಆನಂದ ಅದರಲ್ಲಿ. ಬಟ್ ನಾನು ಬೇರೆ ಬಸ್ಸಿತ್ತು, ಅಂದರೆ ತಮಿಳ್ನಾಡ್ದೆ ಕರ್ನಾಟಕಕ್ಕೆ ಬರೋ ಬಸ್ಸಿತ್ತು. ಆ ಬಸ್ಸಿಗೆ ಹತ್ತಲಿಲ್ಲ ನಾವು.
ಎಷ್ಟೇ ಕಷ್ಟ ಆಗಲಿ ನಮ್ಮ ಬಸ್ಸು ನಮಗಿಷ್ಟ ಅಂತ ಹೇಳ್ಬಿಟ್ಟು ನಾವು KSRTCಯಲ್ಲಿ ಹತ್ತು ಕೂತ್ಕೊಂಡು ಡ್ರೈವರ್ ಹಿಂದೆಗಡೆ ಸೀಟ್ ಆ್ಯಕ್ಚುಲಿ ಕಂಡಕ್ಟರ್ ಏನೋ ಮಲ್ಕೊಬೇಕಿತ್ತಂತೆ. ನಾವು ಪರವಾಗಿಲ್ಲ ಅಂತ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ಚಿಟ್ಚಾಟ್ ಮಾಡ್ತಾಯಿದ್ವಿ. ಈ ಬಸ್ಸಲ್ಲಿ ಸೇಲ್ ಮಾಡೋಕ್ಕೆ ಬರ್ತಾರಲ್ವಾ, ಲೈಕ್ ಕಡಲೆಕಾಳು ಮತ್ತು ಏನು ಸಮ್ ಐಟಮ್ಸ್ ಎಲ್ಲನೂ ಸೇಲ್ ಮಾಡೋಕ್ಕೆ ಬರ್ತಾರೆ. ಅವರು ಸೇಲ್ ಮಾಡ್ತಿದ್ದಿದ್ದು ರೀತಿ ಇದೆ ಏನಾರ ಅದನ್ನು ರವಿ ಇಮಿಟೇಟ್ ಮಾಡಿ ನನಗೆ ನಗಿಸ್ತಾಯಿದ್ರು. ಬಟ್ ಹಿಂದೆಗಡೆ ಕೂತಿರೋರೆಲ್ಲ ನಮ್ಮನ್ನೇ ನೋಡಿ ನಗ್ತಾಯಿದ್ರು. ಆದರೂ ನಾವೇನು ಕೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅವ್ರು ಯಾರಿಗೂ ಕನ್ನಡ ಬರೋಲ್ಲ ಅನ್ನೋ ಧೈರ್ಯದಲ್ಲಿ ನಾವು ಅದನ್ನು ಇಮಿಟೇಟ್ ಮಾಡ್ಕೊಂಡು ನಗಾಡ್ಕೊಂಡು ಚಿಟ್ಚಾಟ್ ಮಾಡ್ತಾಯಿದ್ವಿ. ಅಯ್ಯೋ ನನಗಂತೂ ಅಲ್ಲಿ ನಗಾಡೋಕ್ಕಾಗ್ತಾಯಿಲ್ಲ. ನಿದ್ದೆ ಒಂದು ಕಡೆ, ಹಸು ಒಂದು ಕಡೆ, ಅದರಲ್ಲಿ ರವಿ ಕಾಮಿಡಿ ಮಾಡಿಬಿಟ್ಟು ನಗಿಸ್ತಾಯಿದ್ರು. ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಒಂದು 15ರಿಂದ 20 ನಿಮಿಷ ಅಲ್ಲೇ ಹಾಗೆ ಬಸ್ಸಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡ್ವಿ. ಆಮೇಲೆ ಡ್ರೈವರು ಕಂಡಕ್ಟ್ರ್ ಬಂದುಬಿಟ್ಟು ನಮ್ಮನ್ನ ಎಬ್ಬಿಸಿ ಪಕ್ಕದ ಸೀಟಿಗೆ ಕಳಿಸ್ಬಿಟ್ರು. ಆಮೇಲೆ ನೋಡಿ ನಮ್ಮ ಕನ್ನಡ ಲೆಟರ್ಸ್ನ ನೋಡೋದಿದೆಯಲ್ಲ, ಬೇರೆ ತಮಿಳ್ನಾಡು ಅಥವಾ ಆಂಧ್ರ ಯಾವುದೇ ಆಗಲಿ ಅಲ್ಲಿ ಹೋಗ್ಬಿಟ್ಟು ನೋಡೋದಲ್ಲ, ಅದೊಂಥರ ಖುಷಿ. ಇನ್ನು ಕೃಷ್ಣಗಿರಿಯಲ್ಲಿ ಲಾಸ್ಟ್ ಸ್ಟಾಪ್ ಕೊಟ್ಟಿದ್ರು, ಅಲ್ಲೊಂದೊಂದು ಬರ್ಗರ್ ತಿಂದ್ಕೊಂಡು ಜರ್ನಿನ ಎಂಡ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಮಲೆನೂರ ಟ್ರಿಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಯ್ಟ್ ಫಾರ್ ನೆಕ್ಸ್ಟ್ ವ್ಲಾಗ್.